ನನಗೆ ಬೇರೆಯವ್ರ ಅಭಿಪ್ರಾಯ ಎಲ್ಲ ಮುಖ್ಯ ಅಲ್ಲ ಅದಕ್ಕೆ. ನಾನ್ ಮೀರಾನ ಹೆಂಡತಿ ಅಂತ ಆಕ್ಸೆಪ್ಟ್ ಮಾಡಿದ್ದು ನಿಮಗ್ ಖುಷಿ ತಂದಿದೆ ತಾನೆ? ಖಂಡಿತವಾಗ್ಲೂ ನನಗ್ ತುಂಬಾ ಖುಷಿ ಆಯ್ತು ಭಾವ. ನೀವಿಬ್ರು ಹೀಗೆ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮಿಷ್ಟನೇ ನನ್ನ ಇಷ್ಟ ಅದಕ್ಕೆ. ಮೀರಾ, ಚೈನ್ ಇಷ್ಟ ಆಯ್ತಾ? ಬಂಗಾರ ಚೇನು ಯಾರಿಗಿಷ್ಟ ಆಗಲ್ಲ ಹೇಳು? ಚಿನ್ನದ ಬೆಲೆ ಗಗನಕ್ಕೇರಿದೆ. ಮೀರಾ, ಹೊಡ್ದಲ್ಲ ಲಾಟ್ರಿನ? ಕೊಡು ಮೀರಾ, ನಾನೇ ನನ್ನ ಕೈಯಾರೆ ಇದನ್ನ ನಿನ್ಗೆ ಹಾಕ್ತೀನಿ. ಭಾವ, ಹಾಗೆಲ್ಲ ಹಾಕ್ಬಾರ್ದು. ಅದಕ್ಕೆ ಅಂತ ಒಂದು ತಾಳಿಶಾಸ್ತ್ರ ಮಾಡೋಣ. ಎಲ್ರೂ ಸೇರಿ ಮುತ್ತೈದೆಗೆ ಆಶೀರ್ವಾದ ಮಾಡೋಣ. ಎಲ್ರೂ ಏನಂತೀರಾ? ನನ್ಗಿದ್ರಲ್ಲಿ ಆಸಕ್ತಿ ಇಲ್ಲ. ಅತ್ತೆ, ನೀವ್ ಹಿರಿಯರಾಗಿ ಆಸಕ್ತಿ ಇಲ್ಲ ಅಂತ ಹೇಳ್ಬಿಟ್ರೆ ಹೇಗ್ ಹೇಳಿ? ನೀನು ದಡ್ಡಿ. ನೀನು ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬ್ತೀಯ. ಆದ್ರೆ ನಾನ್ ಹಾಗಲ್ಲ. ಅತ್ತೆ, ಪೂಜಾ, ನೀನಾದ್ರೂ ನನ್ ಜೊತೆ ಇರ್ತೀಯ ಅಲ್ವಾ? ಆಶೀರ್ವಾದ ಮಾಡ್ತೀಯ ಅಲ್ವಾ? ಪೂಜಾ. ಏನ್ ಪೂಜಾ? ಅವಳು ಹೋಗ್ತಿರೋದ್ ನೋಡಿದ್ರೆ ಗೊತ್ತಾಗಲ್ವಾ? ಅವಳಿಗೆ ಇಷ್ಟ ಇಲ್ಲ ಅಂತ ಇನ್ನೇನ್ ಪೂಜಾ ಅಂತ ಕರೀತೀಯ? ಅಜ್ಜಿ, ನನಗೂ ಇಷ್ಟ ಇಲ್ಲ. ಚಿಕ್ಕಿ, ಇವಳು ಅವಳು ನಮ್ ಪ್ರಿಯನ್ ಜಾಗಕ್ಕೆ ಬರ್ತಿದ್ದಾಳೆ ಅಂತ ಇವಳಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರೆ ನಮ್ ಪ್ರಿಯ ನನ್ನ ಮೇಲಿಂದನೇ ಶಾಪ ಹಾಕ್ತಾಳೆ. ಯಾರ ಆಶೀರ್ವಾದನೂ ಬೇಡ ಅದಕ್ಕೆ. ನೀವೊಬ್ರು ಆಶೀರ್ವಾದ ಮಾಡಿ ಸಾಕು.